ಸೇರಿ ಮೂವರು ಕೈ ನಾಯಕರ ಮಕ್ಕಳಿಗೆ ಟಿಕೆಟ್ ಸಿಗೋದು ಅನುಮಾನ ಅಂತ ಹೇಳಲಾಗ್ತಿದೆ. ಯತೀಂದ್ರ ಸೇರಿದಂತೆ ಮೂವರು ಕೈ ನಾಯಕರ ಮಕ್ಕಳಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಮುನಿಯಪ್ಪ ಪುತ್ರಿ ರೂಪಾ ಶಶಿಧರ್ಗೆ ಕೆಜಿಎಫ್ನಿಂದ ಟಿಕೆಟ್ ನೀಡೋ ಚಾನ್ಸಸ್ ಇದೆ. ಇನ್ನು ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿಗೆ ಜಯನಗರದಿಂದ ಟಿಕೆಟ್ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ಗೆ ಸದ್ಯಕ್ಕೆ ಟಿಕೆಟ್ ಸಿಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಇನ್ನು ಜಾಫರ್ ಶರೀಫ್ ಮೊಮ್ಮಗನಿಗೆ ಟಿಕೆಟ್ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸಚಿವ ಜಯಚಂದ್ರ ಮಗ ಸಂತೋಷ್ಗೂ ಕೂಡ ಟಿಕೆಟ್ ಸಿಗೋದು ಅನುಮಾನ. ಇವತ್ತೇ 170 ಮಂದಿಯ ಪಟ್ಟಿ ಫೈನಲ್ ಆಗಿ ನಾಳೆ ರಿಲೀಸ್ ಆಗೋ ಚಾನ್ಸಸ್ ಕೂಡ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಸೇರಿದಂತೆ ಮೂವರು ಕಾಂಗ್ರೆಸ್ ನಾಯಕರ ಮಕ್ಕಳಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ವರುಣಾ ಕ್ಷೇತ್ರದಿಂದ ಡಾಕ್ಟರ್ ಯತೀಂದ್ರಗೆ ಟಿಕೆಟ್ ಪಕ್ಕಾ ಆಗಿದೆಯಂತೆ. ಇನ್ನು ಸಂಸದ ಕೆಎಚ್ ಮುನಿಯಪ್ಪ ಪುತ್ರಿ ರೂಪಾ ಶಶಿಧರ್ಗೂ ಕೂಡ ಕೆಜಿಎಫ್ ಕ್ಷೇತ್ರದಿಂದ ಟಿಕೆಟ್ ಸಿಗೋ ಲಕ್ಷಣ ಇದೆ. ಹಾಗೆಯೇ ರಾಮಲಿಂಗಾರೆಡ್ಡಿ ಪುತ್ರಿ ಸೌಮ್ಯ ರೆಡ್ಡಿಗೆ ಜಯನಗರ ಕ್ಷೇತ್ರದಿಂದ ಟಿಕೆಟ್ ನೀಡೋದಕ್ಕೆ ಕಾಂಗ್ರೆಸ್ ವರಿಷ್ಠರು ಚಿಂತನೆ ನಡೆಸಿದ್ದಾರೆ ಎನ್ನಲಾಗಿದೆ. ಆದರೆ ಲೋಕೋಪಯೋಗಿ ಸಚಿವ ಎಚ್.ಸಿ. ಮಹದೇವಪ್ಪ ಪುತ್ರ ಸುನೀಲ್ ಬೋಸ್ ಹಾಗೂ ಹಿರಿಯ ಮುಖಂಡ ರೆಹಮಾನ್ ಖಾನ್ ಪುತ್ರ ಮನ್ಸೂರ್ ಅಲಿ ಖಾನ್ ಹಾಗೂ ಸಿಕೆ ಜಾಫರ್ ಶರೀಫ್ ಮೊಮ್ಮಗ ರೆಹಮಾನ್ ಶರೀಫ್ಗೆ ಟಿಕೆಟ್ ಸಿಗೋ ಲಕ್ಷಣಗಳು ಇಲ್ಲ. ಇನ್ನು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಪುತ್ರ ಸಂತೋಷ್ಗೆ ಟಿಕೆಟ್ ನೀಡುವಂತೆ ಸಚಿವ ಟಿ.ಬಿ. ಜಯಚಂದ್ರ ಅವರು ಲಾಬಿಯನ್ನ ನಡೆಸಿದ್ದಾರೆ. ಆದರೆ ಜಾತಿ ಲೆಕ್ಕಾಚಾರವನ್ನ ಪರಿಗಣಿಸಿ ಯಾದವ ಸಮುದಾಯದವರಿಗೆ ಟಿಕೆಟ್ ನೀಡೋದಕ್ಕೆ ಪಕ್ಷ ತೀರ್ಮಾನಿಸಿದೆ. ದಿಲ್ಲಿಯಲ್ಲಿ ಇವತ್ತೇ 170 ಮಂದಿಯ ಪಟ್ಟಿ ಫೈನಲ್ ಆಗಲಿದೆ. ನಾಳೆಯೊಳಗೆ ಪಟ್ಟಿ ರಿಲೀಸ್ ಆಗಲಿದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್ ಕೊಡ್ತಾರೆ. ಚಿದಾನಂದ್ ಪಟೇಲ್, ಸದ್ಯಕ್ಕೆ ಕೈ ನಾಯಕರ ಮೂವರು ಮಕ್ಕಳಿಗೆ ಮಾತ್ರ ಟಿಕೆಟ್ ಕೊಡೋದನ್ನ ಬಿಟ್ರೆ ಬೇರೆ ಯಾರಿಗೂ ಟಿಕೆಟ್ ಸಿಗೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಈ ಸಂಬಂಧವಾಗಿ ಏನ್ ಮಾಹಿತಿ ಸಿಗ್ತಾ ಇದೆ? ಯಾರ್ಯಾರಿಗೆ ಟಿಕೆಟ್ ಸಿಗಬಹುದು, ಯಾರ್ಯಾರಿಗೆ ಸಿಗೋದಿಲ್ಲ? ಪ್ರತಿಮಾ, ಸಿಎಂ ಮತ್ತು ಸಚಿವರುಗಳು ತಮ್ಮ ಪುತ್ರರಿಗೆ ಟಿಕೆಟ್ ಅನ್ನ ಕೇಳಿದ್ರು. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರಿಗೆ ವರುಣಾ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ರು. ಅದೇ ರೀತಿ ಲೋಕೋಪಯೋಗಿ ಸಚಿವ ಎಚ್.ಸಿ. ಮಹದೇವರವರು ಅವರ ಪುತ್ರ ಸುನೀಲ್ ಬೋಸ್ಗೆ ಟಿ ನರಸೀಪುರದಿಂದ ಟಿಕೆಟ್ ಅನ್ನ ಕೇಳಿದ್ರು. ಇನ್ನ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಅವರು ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಪುತ್ರ ಸಂತೋಷ್ಗೆ ಟಿಕೆಟ್ ನೀಡುವಂತೆ ಲಾಬಿಯನ್ನ ನಡೆಸಿದ್ರು. ಅದೇ ರೀತಿ ಸಂಸದ ಕೆಎಚ್ ಮುನಿಯಪ್ಪರವರು ಅವರ ಪುತ್ರಿ ರೂಪಾ ಶಶಿಧರ್ಗೆ ಕೆಜಿಎಫ್ ಕ್ಷೇತ್ರದಿಂದ ಟಿಕೆಟ್ ಕೊಡುವಂತೆ ಮನವಿಯನ್ನ ಮಾಡ್ಕೊಂಡಿದ್ರು. ಇನ್ನ ಬೆಂಗಳೂರಿನಲ್ಲಿ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರು ತಮ್ಮ ಪುತ್ರಿ ಸೌಮ್ಯ ರೆಡ್ಡಿಗೆ ಜಯನಗರ ಕ್ಷೇತ್ರದಿಂದ ಟಿಕೆಟ್ ನೀಡಿದ್ರೆ ಗೆಲ್ತಾರೆ ಅಂತ ಹೇಳಿ ಮನವಿಯನ್ನು ಸಲ್ಲಿಸಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ಮಾಡಿರ್ತಕ್ಕಂಥ ಮಧುಸೂದನ್ ಮಿಸ್ತ್ರಿ ನೇತೃತ್ವದ ಚುನಾವಣಾ ಪರಿಶೀಲನಾ ಸಮಿತಿ ಸಭೆ ಯಾರಿಗೆ ಟಿಕೆಟ್ ಕೊಟ್ಟರೆ ಒಳ್ಳೆಯದು ಮತ್ತು ಯಾರು ಗೆಲ್ತಾರೆ ಅನ್ನೋದನ್ನ ಲೆಕ್ಕಾಚಾರ ಹಾಕಿದೆ. ಅದರಲ್ಲಿ ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅವರನ್ನ ಕಣಕ್ಕಿಳಿಸಲು ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಅದೇ ರೀತಿ ಕೋಲಾರದ ಸಂಸದ ಕೆಎಚ್ ಮುನಿಯಪ್ಪರವರ ಪುತ್ರಿ ಹಿರಿಯ ಕೆಎಸ್ ಅಧಿಕಾರಿ ಶಶಿಧರ್ ಅವರ ಪತ್ನಿಯಾಗಿರುವಂತಹ ರೂಪಾ ಶಶಿಧರ್ ಅವರಿಗೆ ಟಿಕೆಟ್ ಕೊಡುವ ಬಗ್ಗೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಉಳಿದಂತೆ ಗೃಹ ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿಗೆ ಜಯನಗರದಿಂದ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ಕೂಡ ನಡೆಸಿದ್ದಾರೆ. ಆದ್ರೆ ಕಾನೂನು ಸಚಿವ ಟಿ.ಬಿ. ಜಯಚಂದ್ರ ಅವರಿಗೆ ಅವರ ಪುತ್ರ ಸಂತೋಷ್ಗೆ ಟಿಕೆಟ್ ಕೊಡಿಸುವ ಲಾಬಿಯಲ್ಲಿ ಅವರೆಲ್ಲ ಒಂಥರ ಹಿಂದೆ ಬಿದ್ದರೆ ಅವರಿಗೆ ನಿರಾಶೆ ಕೂಡ ಆಗಿದೆ. ಇನ್ನ ಉಳಿದಂತೆ ಪ್ರಮುಖವಾಗಿ ಲೋಕೋಪಯೋಗಿ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ಗೆ ಟಿಕೆಟ್ ತಪ್ಪಿರತಕ್ಕಂಥದ್ದು ಆಶ್ಚರ್ಯ ಸಂಗತಿ ಅಂತಲೇ ಹೇಳಲಾಗ್ತಿದೆ. ಯಾಕಂತಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಪ್ತ ಆಗಿರ್ತಕ್ಕಂಥ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಪುತ್ರ ಸುನೀಲ್ ಬೋಸ್ ಅವರು. ಆದ್ರೆ ಸುನೀಲ್ ಬೋಸ್ ಅವರ ಕಡೆ ಗಳಿಗೆಯಲ್ಲಿ ಟಿಕೆಟ್ ತಪ್ಪಲು ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಟಿ ನರಸೀಪುರದಿಂದ ಅವರು ಗೆಲ್ಲೋದು ಕಷ್ಟ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ಕೊಟ್ರೆ ಇತ್ತ ಅವರ ಅಪ್ಪ ಎಚ್.ಸಿ. ಮಹದೇವಪ್ಪ ಕೂಡ ಮತ್ತೊಂದು ಕಡೆ ಟಿಕೆಟ್ ಅನ್ನು ಕೊಡಬೇಕು. ಇದು ಒಂದಷ್ಟು ಗೊಂದಲಕ್ಕೆ ಕಾರಣವಾಗ್ತಿತ್ತು. ಹಾಗಾಗಿ ಕೊನೆ ಗಳಿಗೆಯಲ್ಲಿ ಸುನೀಲ್ ಬೋಸ್ ಅವರಿಗೆ ಟಿಕೆಟ್ ತಪ್ಪುವ ಸಾಧ್ಯತೆ ಇದೆ. ಪ್ರತಿಮಾ, ಧನ್ಯವಾದ ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗೆ. ಕಳೆದ 3 ದಿನಗಳಿಂದ ದೆಹಲಿಯಲ್ಲಿ ಕಾಂಗ್ರೆಸ್ ಟಿಕೆಟ್ ಕಸರತ್ತು ನಡೀತಾ ಇದೆ. ಆದರೆ ಅಭ್ಯರ್ಥಿಗಳ ಲಿಸ್ಟ್ ಫೈನಲ್ ಆಗಿಲ್ಲ. ದೆಹಲಿಯಿಂದ ಬೆಂಗಳೂರಿಗೆ ರಿಟರ್ನ್ ಆಗಿದ್ದ ಸಿಎಂ ಮನೆ ಮುಂದೆ ನಿನ್ನೆ ಆಕಾಂಕ್ಷಿಗಳ ಕ್ಯೂನೇ ಇತ್ತು. ಇವತ್ತು ಮತ್ತೆ ದೆಹಲಿಗೆ ಹಾರಲಿರೋ ಸಿಎಂ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ.
ನಿನ್ನೆ ಕಾವೇರಿ ನಿವಾಸದಿಂದ ಕೃಷ್ಣಾಗೆ ಆಗಮಿಸಿದ ಸಿಎಂ ಸಿದ್ದರಾಮಯ್ಯ ಅವರನ್ನ ಸಿಎಂ ಇಬ್ರಾಹಿಂ, ಜಿಟಿ ಪಾಟೀಲ್, ಸಚಿವೆ ಗೀತಾ ಮಹದೇವ ಪ್ರಸಾದ್, ಪುತ್ರ ಗಣೇಶ್ ಪ್ರಸಾದ್ ಭೇಟಿಯಾಗಿದ್ರು. ಭೇಟಿ ಬಳಿಕ ಮಾತನಾಡಿದ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ, ಚುನಾವಣೆಗೆ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಹೇಳಿದ್ದೀನಿ. ನಾನು ಆಕಾಂಕ್ಷಿ ಅಲ್ಲ, ಟಿಕೆಟ್ಗಾಗಿ ಅರ್ಜಿನೂ ಹಾಕಿಲ್ಲ. ಸ್ಪರ್ಧೆ ಮಾಡೋರ ಪರವಾಗಿ ಮತಭಿಕ್ಷೆ ಕೇಳಲು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಅಪ್ಲಿಕೆಂಟು ಅಲ್ಲ, ಆಕಾಂಕ್ಷಿನೂ ಅಲ್ಲ. ನಾವೇನಿದ್ರು ಈಗ ನಿಂತವ್ರಿಗೆ ಬೇಡಕ್ಕೆ ಹೋಗ್ತಕ್ಕಂಥ ಕಂತಿ ಭಿಕ್ಷೆ ಹೋಗ್ತಕ್ಕಂಥವ್ರು. ನಾವು ಬೇರೆಯವರಿಗಾಗಿ ರಾಜ್ಯದ ಹಿತಕ್ಕಾಗಿ ಕಂತಿ ಭಿಕ್ಷೆ ಹೋಗ್ಬೇಕು ಅಂತಿದ್ದೀವಿ. ಏಪ್ರಿಲ್ 13ರಂದು ಕಾಂಗ್ರೆಸ್ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಸಭೆ ನಡೆಯಲಿದ್ದು, ಹಲವು ಟಿಕೆಟ್ ಆಕಾಂಕ್ಷಿಗಳು ಮತ್ತವರ ಬೆಂಬಲಿಗರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಶಾಸಕ ಅಶೋಕ್ ಖೇಣಿ, ಶಿವರಾಜ್ ತಂಗಡಗಿ, ಪರಿಷತ್ ಸದಸ್ಯ ಎಚ್ಎಂ ರೇವಣ್ಣ, ಸಚಿವರಾದ ಎಚ್ಸಿ ಮಹದೇವಪ್ಪ, ಕೆಜೆ ಜಾರ್ಜ್, ಮೇಯರ್ ಸಂಪತ್ರಾಜ್ ಕೂಡ ಭೇಟಿ ಮಾಡಿದ್ರು. ಇದೇ ವೇಳೆ ಹಿರಿಯ ಸಚಿವರೊಂದಿಗೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಸ್ಕ್ರೀನಿಂಗ್ ಕಮಿಟಿ ಸಭೆ ಕುರಿತು ಅಭ್ಯರ್ಥಿಗಳ ಪಟ್ಟಿ ಬಗ್ಗೆ ಚರ್ಚಿಸಿದ್ರು. ಇದೇ ವೇಳೆ ಪ್ರಚಾರ ಗೆಲ್ಲೋದಕ್ಕೆ ಮಾಡಿಕೊಳ್ಳಬೇಕಾದ ತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಇನ್ನು ಸಿಎಂ ಭೇಟಿಗೆ ಚಲುವರಾಯಸ್ವಾಮಿ ಹಾಗೂ ಜಮೀರ್ ಅಹಮದ್, ಆನಂದ್ ಸಿಂಗ್, ಭೀಮಾ ನಾಯ್ಕ್, ಸಂತೋಷ್ ಲಾಡ್, ನಾಗೇಂದ್ರ, ಎಂಪಿ ರವೀಂದ್ರ ಕೂಡ ಆಗಮಿಸಿದ್ರು. ಸಿಎಂ ಜೊತೆ ಚರ್ಚಿಸಿ ತಮ್ಮ ತಮ್ಮ ಟಿಕೆಟ್ ಕನ್ಫರ್ಮ್ ಮಾಡಿಕೊಂಡ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಸಿಗ್ತಾ ಇದೆ. ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ಗೆ ಒಂದು ರೀತಿ ಬಿಗ್ ಶಾಕ್ ಎದುರಾಗಿದೆ. ಸಿಎಂಗೆ ಸನ್ಮಾನ ಮಾಡುವ ವಿಚಾರದಲ್ಲಿ ಲಿಂಗಾಯತ ಮಹಾಸಭಾದಲ್ಲಿ ಒಡಕು ಮೂಡಿದೆ. ಏಪ್ರಿಲ್ 14ರಂದು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಸನ್ಮಾನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇತ್ತು. ಲಿಂಗಾಯತ ಮಠದ ಸ್ವಾಮೀಜಿಗಳಿಂದ ಸಿಎಂಗೆ ಸನ್ಮಾನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಆದರೆ ಚುನಾವಣಾ ಸಂದರ್ಭದಲ್ಲಿ ಸನ್ಮಾನ ಮಾಡೋದು ಸರಿಯಲ್ಲ ಅಂತ ಹಿರಿಯ ಲಿಂಗಾಯತ ಮುಖಂಡ ಬಸವರಾಜ ಹೊರಟ್ಟಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ಗೆ ಮಠಾಧೀಶರು ಬೆಂಬಲ ಕೊಟ್ಟಿದ್ದಕ್ಕೂ ಕೂಡ ಹೊರಟ್ಟಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್, ಈಗ ಒಂದ್ ಕಡೆಯಲ್ಲಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದ ಕಾಂಗ್ರೆಸ್ಗೆ ಇದೊಂದು ರೀತಿ ಬಿಗ್ ಶಾಕ್ ಅಂತಾನೆ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಸನ್ಮಾನ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು ಕೂಡ ಬಸವರಾಜ ಹೊರಟ್ಟಿಯವರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಯಾಕೆ ಮತ್ತೆ ಮುಂದೆ ಏನಾಗಬಹುದು ಅಂತ ಈ ವಿಚಾರದಲ್ಲಿ? ಪ್ರತಿಮಾ, ಒಂದು ಕಾಂಗ್ರೆಸ್ಗೆ ಅದು ಚುನಾವಣಾ ಹೊಸ್ತಿಲಲ್ಲಿ ಒಂದು ಬಿಗ್ ಶಾಕ್ ಲಿಂಗಾಯತ ಸಮುದಾಯ ನೀಡಿದೆ ಅಂತ ಹೇಳ್ಬೋದು. ಅಲ್ಲಿ ಎಲ್ಲೋ ಒಂದ್ ಕಡೆ ಲಿಂಗಾಯತ ಸಮುದಾಯ ಒಗ್ಗಟ್ಟಿನಿಂದ ವೀರಶೈವ ಸಮುದಾಯವನ್ನು ಎದುರು ಹಾಕೊಂಡು ಒಂದು ಅಲ್ಪಸಂಖ್ಯಾತ ಸ್ಥಾನಮಾನಕ್ಕಾಗಿ ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿತ್ತು. ಹೇಗೋ ಚುನಾವಣಾ ಹೊಸ್ತಿಲಲ್ಲಿ ಒಂದು ಬೇಡಿಕೆಯನ್ನ ಪೂರೈಸಿಬಿಟ್ರೆ ಲಿಂಗಾಯತ ಮತಗಳು ಒಂದು ಕಾಂಗ್ರೆಸ್ಗೆ ತೆಕ್ಕೆಗೆ ಬೀಳುತ್ತೆ ಅಂತಕ್ಕಂಥ ಒಂದು ಮನೋಭಾವನೆಯಿಂದ ಅಲ್ಪಸಂಖ್ಯಾತ ಸ್ಥಾನವನ್ನು ನೀಡುವ ತೀರ್ಮಾನವನ್ನು ಕೈಗೊಂಡಿತ್ತು. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರ ಕೂಡ ಶಿಫಾರಸು ಮಾಡಿತ್ತು. ಆದ್ರೆ ಇದೀಗ ಲಿಂಗಾಯತ ಸ್ವಾಮೀಜಿಗಳೇನಿದ್ದಾರೆ ಸಹಕಾರಕ್ಕೆ ಸರ್ಕಾರಕ್ಕೆ ಸಹಕಾರ ಅಂತಕ್ಕಂಥ ಒಂದು ಹೆಜ್ಜೆ ನಿಟ್ಟಿರ್ತಕ್ಕಂತಹ ಒಂದು ಲಿಂಗಾಯತ ಮಠಾಧೀಶರು ಹುಬ್ಬಳ್ಳಿಯಲ್ಲಿ ಏಪ್ರಿಲ್ 14ರಂದು ಒಂದು ಸಮಾವೇಶ ನಡೆಸಿಬಿಟ್ಟು ಆ ಸಮಾವೇಶದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸ್ಥಾನಮಾನ ನೀಡಿರ್ತಕ್ಕಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸನ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನ ಮಾಡಿತ್ತು. ಆದ್ರೆ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಅವರು ಏನಿದ್ದಾರೆ ಇದಕ್ಕೆ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಕೇವಲ ರಾಜಕೀಯಕ್ಕಾಗಿ ಹೋರಾಟವನ್ನು ಮಾಡಿಲ್ಲ, ಒಂದು ಸಮುದಾಯಕ್ಕೆ ಹೋರಾಟವನ್ನು ಮಾಡಿದ್ದೇವೆ. ಒಂದು ವೇಳೆ ನೀವು ಸನ್ಮಾನಕ್ಕೆ ಮುಂದಾದಲ್ಲಿ ನಾನು ಲಿಂಗಾಯತ ಮಹಾಸಭಾದಿಂದ ಹೊರಗಡೆ ಬರ್ತೇನೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ಈ ಎಲ್ಲ ಬೆಳವಣಿಗೆ ನೋಡಿದಾಗ ಒಂದ್ ಕಡೆ ಲಿಂಗಾಯತರು ಹೋಳಾದ್ರೆ ಕಾಂಗ್ರೆಸ್ಗೆ ಮತ್ತೆ ಲಿಂಗಾಯತ ಒಂದು ದೊಡ್ಡ ಶಾಕ್ ನೀಡುತ್ತೆ. ಲಿಂಗಾಯತ ಮತಗಳು ಕಾಂಗ್ರೆಸ್ ದೂರ ಆಗ್ತಕ್ಕಂಥ ಸಾಧ್ಯತೆ ಕೂಡ ಬಹಳ ದಟ್ಟವಾಗಿದೆ. ಓಕೆ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ ತಮ್ಮೆಲ್ಲ ಮಾಹಿತಿಗೆ. ಬಿಜೆಪಿ ಸಾರಥಿ ಅಮಿತ್ ಶಾ ಉತ್ತರ ಕರ್ನಾಟಕ ದಂಡಯಾತ್ರೆ ಆರಂಭಿಸಿದ್ದಾರೆ. ರಾತ್ರಿ ಹುಬ್ಬಳ್ಳಿ ತಲುಪಿರೋ ಚಾಣಕ್ಯ ಇವತ್ತು ಮತ್ತೆ ನಾಳೆ ಟೆಂಪಲ್ ರನ್ ಕೂಡ ಶುರು ಮಾಡಲಿದ್ದಾರೆ. ರೋಡ್ ಶೋ, ರೈತರು, ಉದ್ಯಮಿಗಳ ಜೊತೆ ಸಂವಾದವನ್ನ ನಡೆಸಲಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಧರಣಿ ಕೂಡ ನಡೆಸಲಿದ್ದಾರೆ. ಕರ್ನಾಟಕಕ್ಕೆ ಬರುತ್ತಿದ್ದಂತೆ ಅಮಿತ್ ಶಾ ತಮ್ಮ 2 ದಿನಗಳ ಪ್ರವಾಸದಲ್ಲಿ ಮೊದಲಿಗೆ ಬೆಳಿಗ್ಗೆ 9:40ಕ್ಕೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಕ್ಕೆ ಭೇಟಿ ನೀಡಿ ಸ್ವಾಮಿಗಳ ಗದ್ದುಗೆಯ ದರ್ಶನ ಪಡೆಯಲಿದ್ದಾರೆ. ನಂತರ ಧಾರವಾಡಕ್ಕೆ ತೆರಳಿ
ಸಾಧನಕೇರಿಯಲ್ಲಿ ವರಕವಿ ದ.ರಾ. ಬೇಂದ್ರೆಯವರ ಸ್ಮಾರಕಕ್ಕೆ ಗೌರವಾರ್ಪಣೆ ಮಾಡಲಿದ್ದಾರೆ. ಬಳಿಕ ಮುರುಘಾ ಮಠಕ್ಕೆ ಭೇಟಿ ನೀಡಿ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶೀರ್ವಾದ ಪಡೆಯಲಿದ್ದಾರೆ. ಇದೇ ವೇಳೆ ಧಾರವಾಡದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆಯುವ ಕೇಂದ್ರದ ವಿಪಕ್ಷಗಳ ವಿರುದ್ಧದ ಧರಣಿಯಲ್ಲಿ ಅಮಿತ್ ಶಾ ಭಾಗವಹಿಸಲಿದ್ದಾರೆ. ಇಲ್ಲಿ ಸಿದ್ದಾರೂಢ ಮಠದ ಒಂದು ಭೇಟಿಯ ನಂತರ ನೆಕ್ಸ್ಟ್ ಅವರು ಧಾರವಾಡಕ್ಕೆ ಹೋಗಿ ಅಲ್ಲಿ ಸಾಧನಕೇರಿ ಆ ಒಂದು ದ.ರಾ. ಬೇಂದ್ರೆ ಅವರ ಕರ್ಮಭೂಮಿ ಏನಿದೆ ಅಲ್ಲಿ ಅವರ ಸ್ಮಾರಕ ಅಲ್ಲಿ ಹೋಗಿ ಅವರು ಗೌರವಾರ್ಪಣೆ ಮಾಡುವಂಥದ್ದು ಸನ್ಮಾನ್ಯ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ನಂತರ ಗದಗ ಜಿಲ್ಲೆಯ ಅಬ್ಬಿಗೇರಿಯಲ್ಲಿ ಮುಷ್ಟಿ ಧಾನ್ಯ ಸಂಗ್ರಹದ ಸಮಾರೋಪ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಭಾಗವಹಿಸಲಿದ್ದಾರೆ. ರೈತರನ್ನು ಭೇಟಿಯಾಗಿ ಅವರ ಜೊತೆ ಊಟ ಮಾಡಲಿದ್ದಾರೆ. ಗದಗ ನಗರದ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಭೇಟಿ ಕೊಟ್ಟು ಕಲ್ಲಯ್ಯಜ್ಜನವರ ಜೊತೆ ಮಾತುಕತೆ ನಡೆಸಲಿದ್ದಾರೆ. ಗದುಗಿನ ವೀರನಾರಾಯಣ ಸ್ವಾಮಿಯ ದೇವಸ್ಥಾನಕ್ಕೆ ತೆರಳಿ ದೇವರ ದರ್ಶನ ಪಡೆಯಲಿದ್ದಾರೆ. ಗದಗ ಪ್ರವಾಸದ ನಂತರ ಮತ್ತೆ ಹುಬ್ಬಳ್ಳಿಗೆ ಆಗಮಿಸಲಿರುವ ಅಮಿತ್ ಶಾ 3000 ಮಠಕ್ಕೆ ಭೇಟಿ ಕೊಟ್ಟು ಮೂಜಗ ಸ್ವಾಮಿಗಳ ಆಶೀರ್ವಾದ ಪಡೆಯಲಿದ್ದಾರೆ. ಅಲ್ಲಿಂದ ನಗರದ ಪ್ರಮುಖ ರಸ್ತೆಗಳಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಕಿತ್ತೂರಿಗೆ ಹೋಗ್ತಾರೆ. ಕಿತ್ತೂರದಲ್ಲಿ ರಾಣಿ ಚೆನ್ನಮ್ಮ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತಾರೆ. ಅಲ್ಲಿಂದ ನಂದಗಡಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣನ ಸಮಾಧಿಗೆ ನಮನವನ್ನು ಸಮರ್ಪಿಸಿ ಅಲ್ಲಿಂದ ನೇರವಾಗಿ ಹೆಲಿಕಾಪ್ಟರ್ದಲ್ಲಿ ಮುಧೋಳ್ಗೆ ಹೋಗ್ತಾರೆ. ಮುಧೋಳದಲ್ಲಿ ನಮ್ಮ ಬೆಳಗಾವಿ ವಿಭಾಗದ ಅಂದರೆ ಬೆಳಗಾವಿ ಜಿಲ್ಲೆ, ಬಿಜಾಪುರ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಕ್ತಿ ಕೇಂದ್ರದ ಪ್ರಮುಖರ ಸಮಾವೇಶದಲ್ಲಿ ಭಾಗವಹಿಸ್ತಾರೆ. ಸಂಜೆ ಧಾರವಾಡದ ಹೆಬ್ಬಳ್ಳಿ ಗ್ರಾಮಕ್ಕೆ ತೆರಳುವ ಅಮಿತ್ ಶಾ ರೈತರೊಂದಿಗೆ ಸಭೆ ನಡೆಸಲಿದ್ದಾರೆ. ರಾತ್ರಿ ಹುಬ್ಬಳ್ಳಿಗೆ ಮರಳಿ ಕೈಗಾರಿಕೋದ್ಯಮಿಗಳ ಜೊತೆ ಸಂವಾದ ನಡೆಸಲಿದ್ದಾರೆ. ನಂತರ ತಮ್ಮ ಪ್ರವಾಸದ 2ನೇ ದಿನ ಅಮಿತ್ ಶಾ ಮುಧೋಳ ಮತ್ತು ಬೆಳಗಾವಿ ಜಿಲ್ಲೆಯ ವಿವಿಧೆಡೆ ಪ್ರವಾಸ ನಡೆಸಲಿದ್ದಾರೆ. ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. ಅಮಿತ್ ಶಾ ಆಗಮನಕ್ಕೂ ಮುನ್ನವೇ ಧಾರವಾಡ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಾಗಿ ಸೀಮಾ ಮಸೂತಿ ಘೋಷಿಸಿದ್ದಾರೆ. ಹೀಗಾಗಿ ಸಂಸದ ಪ್ರಹ್ಲಾದ್ ಜೋಶಿ ರಾತ್ರೋರಾತ್ರಿ ರಹಸ್ಯ ಸಭೆ ನಡೆಸಿ ಭಿನ್ನಮತ ಶಮನಕ್ಕೆ ಮುಲಾಮು ಹಚ್ಚಿದ್ದಾರೆ. ಧಾರವಾಡ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡಿದೆ. ಧಾರವಾಡ ಕ್ಷೇತ್ರದ ಟಿಕೆಟ್ ಅಮೃತ್ ದೇಸಾಯಿಗೆ ನೀಡಿದ ಹಿನ್ನೆಲೆಯಲ್ಲಿ ಬಂಡಾಯವಾಗಿ ಸ್ಪರ್ಧಿಸಲು ಸೀಮಾ ಮಸೂತಿ ನಿರ್ಧರಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸೀಮಾ ಮಸೂತಿ, 20 ವರ್ಷಗಳಿಂದ ಕಾರ್ಯನಿರ್ವಹಿಸಿದ ಕಾರ್ಯಕರ್ತರಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಆರೋಪಿಸಿ ಪಕ್ಷೇತರರಾಗಿ ಕಣಕ್ಕಿಳಿಯೋದಾಗಿ ಘೋಷಣೆ ಮಾಡಿದ್ದಾರೆ. ಇವತ್ತು 200 ಮುಂದೆ 300 ಜನ ನನ್ನ ಮನೆಯಲ್ಲಿದ್ದಾರೆ. ಇವತ್ತು ಕಾರ್ಯಕರ್ತರು ಅವರೆಲ್ಲ ನಮ್ಮ ಮೂಲ ಕಾರ್ಯಕರ್ತರನ್ನ ಕಡೆಗಣನೆ ಮಾಡಲಾಗಿದೆ. ದಯವಿಟ್ಟು ನೀವು ಚುನಾವಣೆಗೆ ನಿಲ್ಲಬೇಕು, ನಿಮ್ಮ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಸಂದೇಶವನ್ನು ಇವತ್ತೇನು ಹೊತ್ತು ಬಂದಿದ್ದಾರೆ. ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಚುನಾವಣೆ ನಾಮಿನೇಷನ್ ಕೂಡ ಮಾಡಲಿಕ್ಕೆ ನಾನು ತಯಾರಿಯನ್ನು ಮಾಡಿಕೊಂಡು ಇವತ್ತು ತಮ್ಮ ಮುಂದೆ ಬಂದಿದ್ದೇನೆ. ಇನ್ನು ಧಾರವಾಡ ಗ್ರಾಮೀಣ ಬಿಜೆಪಿಯಲ್ಲಿ ಭಿನ್ನಮತ ಸ್ಫೋಟಗೊಂಡ ಹಿನ್ನೆಲೆಯಲ್ಲಿ ಸಂಸದ ಪ್ರಹ್ಲಾದ್ ಜೋಶಿ ಪಕ್ಷದ ಮುಖಂಡರ ಜೊತೆ ರಹಸ್ಯ ಸಭೆ ನಡೆಸಿದ್ದಾರೆ. ಪಕ್ಷದ ಅಭ್ಯರ್ಥಿ ಅಮೃತ್ ದೇಸಾಯಿ ಸಮ್ಮುಖದಲ್ಲಿ ಉಳಿದ ಆಕಾಂಕ್ಷಿಗಳಾದ ಸವಿತಾ ಅಮರ್ ಶೆಟ್ಟಿ, ತವನಪ್ಪ ಅಷ್ಟಗಿಯೊಂದಿಗೆ ಪ್ರಹ್ಲಾದ್ ಜೋಶಿ ಪ್ರತ್ಯೇಕ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಸಂಘ ಪರಿವಾರದ ನಾಯಕರು ಕೂಡ ಭಾಗವಹಿಸಿದ್ರು. ಬಳಿಕ ಮಾತನಾಡಿದ ಜೋಶಿ, ಸೀಮಾ ಮಸೂತಿ ಮನವೊಲಿಸೋ ಪ್ರಯತ್ನ ಮಾಡೋದಾಗಿ ಹೇಳಿದ್ರು. ನೋಡೋಣ, ಮಾತಾಡ್ತೀವಿ, ಅವರಿಗೆ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಕನ್ವಿನ್ಸ್ ಆಗ್ತಾರೆ ಅನ್ನೋ ವಿಶ್ವಾಸ. ಸ್ವಲ್ಪ ಸಿಟ್ಟು ಇದರಲ್ಲಿ ಆವೇಶದಲ್ಲಿ ಹೇಳಿರ್ತಾರೆ. ನಾವು ಅವ್ರಿಗೆ ಪಕ್ಷಕ್ಕೆ ಅವರು ಕೆಲಸ ಮಾಡಿದ್ದಾರೆ, ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರಿಗೂ ಪಕ್ಷ ವಾಪಸ್ಸನ್ನು ಸಾಕಷ್ಟು ಕೊಟ್ಟಿದೆ. ಸೊ ವಿ ವಿಲ್ ಟ್ರೈ ಟು ಕನ್ವಿನ್ಸ್ ಹರ್. ಒಟ್ಟಾರೆ ಬಿಜೆಪಿ ಪಟ್ಟಿ ಬಿಡುಗಡೆಯಾದ ನಂತರ ಧಾರವಾಡದಲ್ಲಷ್ಟೇ ಅಲ್ಲ, ರಾಜ್ಯದ ಹಲವೆಡೆ ಭಿನ್ನಮತ ಭುಗಿಲೆದ್ದಿದೆ. ಸಚಿವ ಡಿಕೆ ಶಿವಕುಮಾರ್ ಜೊತೆ ಮುನಿಸಿಕೊಂಡಿರೋ ಕೆಎಂಎಫ್ ಅಧ್ಯಕ್ಷ ಪಿ ನಾಗರಾಜ್ ಇಂದು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷವನ್ನ ಸೇರ್ಪಡೆಯಾಗಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ರಾಮನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಂಬಲಿಗರ ಸಭೆ ನಡೆಸಲಿರೋ ನಾಗರಾಜ್ ಬಳಿಕ ದೇವೇಗೌಡರ ಸಮ್ಮುಖದಲ್ಲಿ ಜೆಡಿಎಸ್ ಸೇರಲಿದ್ದಾರೆ. ತಾನು ಕಾಂಗ್ರೆಸ್ ತೊರೆಯೋದಕ್ಕೆ ಡಿಕೆಶಿ ಕಾರಣ ಅಂತ ಹೇಳಿರೋ ನಾಗರಾಜ್ ಕೆಎಂಎಫ್ ಅಧ್ಯಕ್ಷ ಸ್ಥಾನದಲ್ಲಿ ಬಹಳಷ್ಟು ಕಿರುಕುಳ ಕೊಟ್ಟರು. ಅಧ್ಯಕ್ಷನಾದ 3 ತಿಂಗಳಿಗೆ ಅಧ್ಯಕ್ಷ ಸ್ಥಾನದಿಂದ ಇಳಿಸೋದಕ್ಕೆ ಸಂಚು ಮಾಡಿದ್ರು ಅಂತ ಹೇಳಿದ್ದಾರೆ. ಪ್ರಮುಖ ಹೇಳಿದ್ದಲ್ಲ, ಈಗ ನಮಗೇನಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಮಿಕ್ಸ್ ಮಾಡಕ್ಕೆ ಬಂದರು. ಈಗ ನಮಗೆ ಒಂದು 1963 ಇಸ್ವಿ ನಮ್ಮೂರಲ್ಲಿ ಒಂದು ಸಹಕಾರಿ ಸಂಘ ಇದೆ, ಮಿಲ್ಕ್ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ. ಅಲ್ಲಿ MV ಗುರುಲಿಂಗಯ್ಯನವರು ಅಂತ MB ಗುರುಲಿಂಗಯ್ಯನವರು ಮಹಾರಾಜರ ಕಾಲದಲ್ಲಿದ್ದರು. ಅವರು 1963 ಓಪನ್ ಮಾಡಿದ್ರು. 63ರಲ್ಲಿ ಓಪನ್ ಮಾಡಿದಂಥ ಒಂದು ಸಹಕಾರಿ ಸಂಘನ ಇದನ್ನ ಸೂಪರ್ ಸೈಡ್ ಬೇಕು ಮಾಡೋಟ್ರು. ನಾನು ಹುಟ್ಟಿದ 63ರಲ್ಲಿ 27/2/1963ರಲ್ಲಿ ಸಂಘ ಓಪನ್ ಆಗ್ತದೆ. ಆ ಸಂಘನ ಡಿಸ್ಕ್ವಾಲಿಫೈ ಮಾಡಿದ್ರೆ, ಆ ಸಂಘನ ತೆಗೆದ್ರೆ
ನಾಗರಾಜ್ ಅವ್ರದ್ದು ಒಂದು ಮೆಂಬರ್ಶಿಪ್ ಹೋಗುತ್ತೆ KMF ಬೆಂಗಳೂರಿಗೆ, ಇಲ್ಲಿ ಕೈ ಹಾಕಿದ್ರು. ಎಲ್ಲಿ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಕೊನೆಗೆ ಇಲ್ಲ ವಜಾ ಮಾಡ ಅಂತ ಇಲ್ಲೂ ಕೊನೆಗೆ ಲಾಸ್ಟ್ ನಿಮಗೆ ನೋಡಿದ್ವಿ ಪತ್ರಿಕೆಯಲ್ಲಿ ಲಾಸ್ಟ್. ಬಿಜೆಪಿ ಕಾಂಗ್ರೆಸ್ನಲ್ಲಿ ಮಾತ್ರ ಅಲ್ಲ, ಜೆಡಿಎಸ್ನಲ್ಲೂ ಬಂಡಾಯ ಶುರುವಾಗಿದೆ. ಟಿಕೆಟ್ ವಿಚಾರದಲ್ಲಿ ಜೆಡಿಎಸ್ ಆಕಾಂಕ್ಷಿಯೊಬ್ಬರು ಎಚ್ಡಿಕೆ ಕಣ್ಣೆದುರಲ್ಲೇ ತಮ್ಮ ಕೋಪ ಪ್ರದರ್ಶನ ಮಾಡಿದ್ದಾರೆ. ಇದನ್ನ ಕಂಡ ಕುಮಾರಸ್ವಾಮಿ ವೇದಿಕೆ ಮೇಲೆಯೇ ಪ್ಯಾಚ್ ಅಪ್ ಮಾಡೋ ಪ್ರಯತ್ನ ಮಾಡಿದ್ರು. ಬಳ್ಳಾರಿ ನಗರ ಕ್ಷೇತ್ರದ ಜೆಡಿಎಸ್ ಟಿಕೆಟ್ ಆಕಾಂಕ್ಷಿ ಕೊಡತನಿ ಶ್ರೀನಿವಾಸ್ ಬಂಡಾಯವೆದ್ದಿದ್ದು ವಿಕಾಸ ಪರ್ವ ಕಾರ್ಯಕ್ರಮದ ವೇಳೆ ವೇದಿಕೆಯಿಂದ ಎದ್ದುಹೋಗಿದ್ದಾರೆ. ಬಳ್ಳಾರಿ ನಗರ ಕ್ಷೇತ್ರದ ಅಭ್ಯರ್ಥಿಯಾಗಿ ಇಕ್ಬಾಲ್ ಹೊತೂರ್ರನ್ನ ಘೋಷಣೆ ಮಾಡ್ತಾ ಇದ್ದಂತೆ ವೇದಿಕೆಯಲ್ಲೇ ಈ ಬಗ್ಗೆ ಅಸಮಾಧಾನಗೊಂಡ ಕೊಡತನಿ ಶ್ರೀನಿವಾಸ್ ವೇದಿಕೆಯಲ್ಲಿದ್ದ ಕುಮಾರಸ್ವಾಮಿ ಬಳಿ ತೆರಳಿ ಪ್ರಶ್ನಿಸಿದ್ರು. ಕುಮಾರಸ್ವಾಮಿ ಉತ್ತರಕ್ಕೆ ಬೇಸರಗೊಂಡು ವೇದಿಕೆಯಿಂದ ಹೊರನಡೆದರು. ಈ ಬಂಡಾಯದ ಕುರಿತು ತಮ್ಮ ಭಾಷಣದಲ್ಲಿ ಪ್ರತಿಕ್ರಿಯೆ ನೀಡಿದ ಎಚ್ಡಿಕೆ, ಬಳ್ಳಾರಿ ನಗರ ಕ್ಷೇತ್ರದಲ್ಲಿ ಹಲವರು ಆಕಾಂಕ್ಷಿಗಳಿದ್ದಾರೆ. ಕೊಡತನಿ ಶ್ರೀನಿವಾಸ್ ನನ್ನ ತಮ್ಮನೇ, ಮುಂದೆ ತಮ್ಮ ಸರ್ಕಾರ ಬಂದ್ರೆ ಅವರಿಗೆ ಅವಕಾಶ ಸಿಗುತ್ತೆ. ಇಕ್ಬಾಲ್ ಹೊತೂರ್ ಸಂಭಾವಿತ ವ್ಯಕ್ತಿ ಅಂದ್ರು. ಇವತ್ತು ಈ ಒಂದು ಬಳ್ಳಾರಿ ನಗರದಲ್ಲಿ ಹಲವಾರು ಜನ ಅಭ್ಯರ್ಥಿಗಳಿದ್ದೀರಿ, ನಾನು ಇಲ್ಲ ಅಂತ ಹೇಳಲ್ಲ. ನಾನು ಇಕ್ಬಾಲ್ ಅವರನ್ನು ನೋಡಿದ್ದೇನೆ ಹತ್ತಿರದಿಂದ. ಅವರ ಮಾತು, ಅವರ ಸ್ವಭಾವ, ಯಾವುದೇ ರೀತಿಯ ಒಂದು ಶ್ರೀಮಂತಿಗೆ ದಿಮಾಕಿಲ್ಲ ಅವರಿಗೆ. ಅಂತ ಒಬ್ಬ ಜನಪ್ರತಿನಿಧಿಯ ಅವಶ್ಯಕತೆ ಇದೆ. ನಾನು ಕೊಡತನಿ ಶ್ರೀನಿವಾಸ್ ನನ್ನ ತಮ್ಮನೇ. ಕೊಡತನಿ ಶ್ರೀನಿವಾಸ್ ನನಗೇನು ದೂರದ ವ್ಯಕ್ತಿ ಅಲ್ಲ, ಕಷ್ಟಕಾಲದಿಂದ ನನ್ನ ಜೊತೆಲಿ ಇರ್ತಕ್ಕಂಥ ವ್ಯಕ್ತಿನೇ. ಈ ಬಾರಿ ಜನತಾದಳದ ಸರ್ಕಾರ ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಬರುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಯಾವುದೇ ರೀತಿಯ ಸಮ್ಮಿಶ್ರ ಸರ್ಕಾರ ಈ ನಾಡಿನಲ್ಲಿ ಆಗೋದಿಲ್ಲ. ನಿಮ್ಮೆಲ್ಲರ ಆಶೀರ್ವಾದದಲ್ಲಿ ಜನತಾದಳದ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಕೊಡತನಿ ಶ್ರೀನಿವಾಸ್ ತ್ಯಾಗ ಮಾಡಿದ್ರೆ ಕೊಡತನಿ ಶ್ರೀನಿವಾಸ್ಗೂ ಮುಂದಿನ ಸರ್ಕಾರದಲ್ಲಿ ಅವಕಾಶಗಳು ದೊರಕುತ್ತದೆ. ಇದೇ ವೇಳೆ ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದ ಕುಮಾರಸ್ವಾಮಿ, ಯಡಿಯೂರಪ್ಪ ನಿಮ್ಗೆ ದೀರ್ಘದಂಡ ನಮಸ್ಕಾರ. ಇಲ್ಲಿವರೆಗೆ ಕಾಣದ ರೈತರು ಈ ಕಾಣಿಸ್ತಾ ಇದ್ದಾರಾ? ಇಲ್ಲಿವರೆಗೆ ಎಲ್ಲಿ ಹೋಗಿತ್ತು ಯಡಿಯೂರಪ್ಪರ ರೈತಪರ ಕಾಳಜಿ ಅಂತ ಪ್ರಶ್ನಿಸಿದ್ರು. ಇನ್ನು ಜಾಹೀರಾತು ನೀಡೋ ಮೂಲಕ ಸಿಎಂ ಸಿದ್ದರಾಮಯ್ಯ ಹಣ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಆರೋಪಿಸಿದ್ರು. ತಮ್ಮ ಮಾತು ಮುಂದುವರೆಸಿದ ಕುಮಾರಸ್ವಾಮಿ, ಮೋದಿ ಪಕೋಡ ಮಾರ್ಕೊಂಡು ಜೀವನ ಮಾಡಿ ಅಂತಾರೆ, ಅಕ್ಕಿ ನೀಡಿ ಮನೆಯಲ್ಲಿ ಆರಾಮಾಗಿರಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ಆದ್ರೆ ನಾನು ಉದ್ಯೋಗ ಕೊಡಿಸೋ ಕಾರ್ಯ ಮಾಡ್ತೀನಿ ಅಂತ ಹೇಳಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕುಂದಾಪುರ ತಾಲೂಕಿನ ನಾಲ್ಕೂರು ಗ್ರಾಮ ಪಂಚಾಯತ್ ಪಿಡಿಒ ರಾಸಲೀಲೆ ಪ್ರಕರಣ ಬಯಲಾಗಿದೆ. ಪಿಡಿಒ ಅನಂತ ಪದ್ಮನಾಭ ನಾಯಕ್ ಕಚೇರಿಯ ಮಹಿಳಾ ಸಿಬ್ಬಂದಿಯ ಜೊತೆಯಲ್ಲಿ ರಾಸಲೀಲೆ ನಡೆಸಿದ ದೃಶ್ಯಗಳು ಕ್ಯಾಮೆರಾಗೆ ಸೆರೆಯಾಗಿವೆ. ಕರ್ತವ್ಯದ ವೇಳೆ ಸರ್ಕಾರಿ ಕಚೇರಿಯಲ್ಲೇ ಯುವತಿಯನ್ನ ತನ್ನ ಕಾಮತೃಷೆಯನ್ನ ತೀರಿಸಿಕೊಳ್ಳುವುದಕ್ಕೆ ಬಳಸಿಕೊಂಡಿದ್ದಾನೆ. ಕೇವಲ ಕಾಮದಾಟ ಮಾತ್ರವಲ್ಲದೆ ಕಾನೂನು ಬಾಹಿರ ಚಟುವಟಿಕೆ, ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋ ಆರೋಪ ಕೂಡ ಈತನ ಮೇಲಿದೆ. ಮಾಜಿ ಸೈನಿಕ ಅಧಿಕಾರಿಯಾಗಿರೋ ಪಿಡಿಒ ಅನಂತ ಪದ್ಮನಾಭ ನಾಯಕ್ ಸರ್ಕಾರಿ ಕಚೇರಿಯಲ್ಲಿ ರಾಸಲೀಲೆ ನಡೆಸಿರುವುದನ್ನು ಸಮತಾ ಸೈನಿಕ ದಳ ಖಂಡಿಸಿ ಜಿಲ್ಲಾಡಳಿತಕ್ಕೆ ದೂರು ಕೊಟ್ಟಿದೆ. ನಾಲ್ಕೂರು ಗ್ರಾಮ ಪಂಚಾಯತ್ನ ಪಿಡಿಒನ ರಾಸಲೀಲೆ ಇದೀಗ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ, ಬಟಾಬಯಲಾಗಿದೆ. ಸರ್ಕಾರಿ ಕಚೇರಿಯಲ್ಲೇ ಈ ರೀತಿಯಾಗಿ ನಡೆಸಿಕೊಂಡಿರೋದಕ್ಕೆ, ಅದು ಕೂಡ ಸರ್ಕಾರಿ ಕಚೇರಿಯ ಮಹಿಳಾ ಸಿಬ್ಬಂದಿಯ ಜೊತೆಯಲ್ಲೇ ಈ ರೀತಿ ನಡೆಸಿಕೊಂಡಿರೋದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ ಇದೀಗ ವೈರಲ್ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ಕೇವಲ ರಾಸಲೀಲೆ ಪ್ರಕರಣದಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಭ್ರಷ್ಟಾಚಾರದ ಕಾನೂನು ಬಾಹಿರ ಚಟುವಟಿಕೆಗಳ ಆರೋಪ ಕೂಡ ಇವ್ರ ಮೇಲೆ ಕೇಳಿಬರ್ತಾ ಇದೆ. ಸೊ ಹೀಗಾಗಿ ಪಿಡಿಒ ಅನಂತ ಪದ್ಮನಾಭ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನುವಂತೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ನಾಲ್ಕೂರು ಗ್ರಾಮ ಪಂಚಾಯತ್ನ ಒಬ್ರು ಕ್ಲರ್ಕ್ ಅಂತ ಒಬ್ರು ಮಹಿಳಾ ಸಿಬ್ಬಂದಿ ಇದ್ದಾರೆ. ಆ ಸಿಬ್ಬಂದಿಯೊಂದಿಗೆ ಅನೈತಿಕ ಚಟುವಟಿಕೆ ಕಂಟಿನ್ಯೂ ಆಗಿ ಮಾಡ್ತಾ ಇದ್ರು. ಆದರೆ ಮೊನ್ನೆ ಇತ್ಲಾಗೆ ನಮಗೆ ವಿಡಿಯೋ ವೈರಲ್ ಆಯಿತು, ನಮಗೆ ಸಿಕ್ತು. ಹಾಗಾಗಿ ಆ ವಿಡಿಯೋವನ್ನು ನಾವು ಸಂಬಂಧಪಟ್ಟ CS ಅವರಿಗೆ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರಿಗೆ ನಾವು ಕೊಟ್ಟಿದ್ದೀವಿ. ಅದಕ್ಕೆ ನಾವು ಅವರಿಗೆ ಮನವಿ ಮಾಡಿಕೊಳ್ಳುವುದೇನು ಅಂತ ಹೇಳಿದರೆ, ಇಂಥ ಭ್ರಷ್ಟ ಅಧಿಕಾರಿಗಳಿಂದ ಇವತ್ತು ನಮ್ಮ ಗ್ರಾಮಕ್ಕೆ, ಗ್ರಾಮದ ಜನರು ನಿರೀಕ್ಷಿಸಿದ್ದು ಗ್ರಾಮದ ಅಭಿವೃದ್ಧಿಗಾಗಿ ಇರತಕ್ಕಂಥ ಕಚೇರಿ, ಆ ಕಚೇರಿಯನ್ನು, ಸರ್ಕಾರಿ ಕಚೇರಿಯನ್ನು ದುರುಪಯೋಗಪಡಿಸಿಕೊಂಡಂಥ PDO ಏನು ಅನಂತ ಪದ್ಮನಾಭ ನಾಯಕ ಅವರಿದ್ದಾರೆ, ಅಂಥ ಭ್ರಷ್ಟ ಅಧಿಕಾರಿಯವರ ವಿರುದ್ಧ ಏನು ಸರ್ಕಾರಿ ಕಚೇರಿ ದುರುಪಯೋಗ ಮತ್ತು ಅತ್ಯಾಚಾರ ಪ್ರಕರಣವನ್ನು, ಮಹಿಳೆಗೆ ಅತ್ಯಾಚಾರ ಮಾಡಿದ ಪ್ರಕರಣವನ್ನು ದಾಖಲೆ ಮಾಡಿ ಕೂಡಲೇ ಅವರನ್ನು
ಹುದ್ದೆಯಿಂದ ವಜಾ ಮಾಡಬೇಕನ್ನುವಂತ ನಾವು ಡಿಮ್ಯಾಂಡ್ ಅನ್ನು ಈ ಮೂಲಕ ಇಡ್ತಾ ಐಪಿಎಲ್ನಲ್ಲಿ ನಿನ್ನೆ ನಡೆದ ಪಂದ್ಯದಲ್ಲಿ ಡೆಲ್ಲಿ ಡೇರ್ ಡೆವಿಲ್ಸ್ ವಿರುದ್ಧ ರಾಜಸ್ಥಾನ ರಾಯಲ್ಸ್ ತಂಡ 10 ರನ್ಗಳ ಜಯ ದಾಖಲಿಸಿದೆ. ಮೊದಲು ಬ್ಯಾಟ್ ಮಾಡಿದ ರಾಜಸ್ಥಾನ್ 17.5 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 153 ರನ್ ಗಳಿಸಿದಾಗ ಮಳೆ ಬಂದು ಅಡ್ಡಿಯಾಯಿತು. ಕೊನೆಗೆ ಮಧ್ಯರಾತ್ರಿ ಪಂದ್ಯ ಮರು ಆರಂಭವಾದಾಗ ಡಕ್ವರ್ತ್ ನಿಯಮದ ಪ್ರಕಾರ ಡೆಲ್ಲಿಗೆ 6 ಓವರ್ಗಳಲ್ಲಿ 70 ರನ್ಗಳ ಟಾರ್ಗೆಟ್ ನೀಡಲಾಯಿತು. ಆದರೆ 60 ರನ್ ಗಳಿಸಿದ ಡೆಲ್ಲಿ 10 ರನ್ಗಳಿಂದ ಸೋಲನ್ನು ಒಪ್ಪಿಕೊಂಡಿತು.